Hello movie lovers, welcome to iFi Kannada Explainer. ರೂಪಾಂತರ ಡೈರೆಕ್ಟೆಡ್ ಬೈ ಮಿಥುಲೇಶ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಬೈ ರಾಜ್ಬಿ ಶೆಟ್ಟಿ. ಸಿನಿಮಾ ಅಂತೂ ನೋಡಿದಂತೂ ಆಯಿತು. ಸಿನಿಮಾ ನೋಡಿದಾದ್ಮೇಲೆ ನನಗೇನು ಅನಿಸ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ನಾನು ಸಿನಿಮಾ ನೋಡಿದ್ದೇ ಮೇಯ್ನಾಗಿ ರಾಜ್ಬಿ ಶೆಟ್ಟಿ ಇದರಂತ. ಇನ್ನು ಸಿನಿಮಾ ಹೇಗಿತ್ತು ಅಂದರೆ ವೆರಿ ಗುಡ್ ಅಟೆಂಪ್ಟ್. ಸಿನಿಮಾದಲ್ಲಿ ಹೊಸದಾಗಿ ಟ್ರೈ ಮಾಡಿದ್ದಾರೆ, ಅದು ವರ್ಕೌಟ್ ಕೂಡ ಆಗಿದೆ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ ಡಿಸ್ಟೋಪಿಯನ್ ಎಂಬ ಫ್ಯೂಚರಿಕ್ ವರ್ಲ್ಡ್ನಲ್ಲಿ ಮನುಷ್ಯತ್ವ ಎಂಬುದನ್ನು ಮರೆತು ಹೋಗಿ ಮನುಷ್ಯನಿಗೆ ಜೀವಿಸೋಕೆ ಅವಶ್ಯವಾಗಿ ಬೇಕಾದಂತಹ ನೀರು ಗಾಳಿ ಎಲ್ಲವೂ ಕೂಡ ವಿಷದ ರೀತಿಯಾಗಿ ಹೋಗಿರುತ್ತೆ. ಈ ರೀತಿ ಕಾಲದಲ್ಲಿ ಒಬ್ಬ ವಯಸ್ಸಾದ ಮುದುಕ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಕತೆಗಳನ್ನು ಹೇಳಬೇಕಾಗಿ ಬರುತ್ತೆ. ಯಾವುದು ಆ ಕತೆಗಳು, ಆ ಮುದುಕ ಯಾರಿಗೆ ಕಥೆಯನ್ನು ಹೇಳ್ತಾನೆ ಎಂಬುದು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಆ 5 ಕಥೆನ ಪ್ರೆಸೆಂಟ್ ಮಾಡಿದ ರೀತಿ ಯೂನಿಕ್ ಆಗಿತ್ತು. ಆ್ಯಂಡ್ ಕೊಟ್ಟಿರೋ ಕಡಿಮೆ ಬಜೆಟ್ನಲ್ಲಿ ಸಿನಿಮಾನ ತುಂಬ ಎಂಗೇಜಿಂಗ್ ಆಗಿ ತೆಗೆದಿದ್ದಾರೆ. ಸಿನಿಮಾದಲ್ಲಿ ಬರೋ ಆ 5 ಕಥೆಗಳಲ್ಲಿ ಆ ಅಜ್ಜ ಅಜ್ಜಿ ಕತೆ ಇದೆಯಲ್ಲ, ಲಿಟ್ರಲಿ ಹೇಳ್ತೀನಿ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಸಿನಿಮಾದಲ್ಲೇನೋ ಸ್ಲೋ ನರೇಷನ್ ಇದೆ, ಆದರೆ ಈ ಕತೆಗೆ ಕರೆಕ್ಟಾಗಿ ಸೆಟ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಹಾಗೆ ಆ ಸಿನಿಮಾದಲ್ಲಿ ಅಜ್ಜ ಅಜ್ಜಿ ಕ್ಯಾರೆಕ್ಟರ್ ಅಂತೂ ಸಿನಿಮಾ ನೋಡಿದವರಿಗಂತೂ ಸಖತ್ ಇಷ್ಟವಾಗುತ್ತೆ. ಆ ರೀತಿ ಅವರಿಬ್ಬರ ನಡುವಿನ ಪ್ರೀತಿಯನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಕೂಡ ಸಿನಿಮಾದ ಸಿಚುವೇಶನ್ಗೆ ಕರೆಕ್ಟಾಗಿ ಇತ್ತು ಅಂತೀನಿ. ಸಿನಿಮಾದ ವಿಜುವಲ್ಸ್ ಕೂಡ ಇರೋ ಕಡಿಮೆ ಬಜೆಟ್ನಲ್ಲೇ ಹೈ ಆಗಿ ತೋರಿಸಿದ್ದಾರೆ. ಕನ್ನಡದಲ್ಲಿ ತುಂಬ ದಿನಗಳ ನಂತರ ಒಂದು ಹೊಸ ಕತೆ ಬಂದಿದೆ, ನೋಡಿ, ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಓವರಾಲ್ ಆಗಿ ಸಿನಿಮಾ ಹೇಗಿತ್ತು ಅಂದರೆ, ನೀವೇನಾದರೂ ಯೂನಿಕ್ ಆಗಿರೋ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದುಬಿಟ್ಟು 5 ಔಟ್ ಆಫ್ 3 ಸ್ಟಾರ್ಸ್. ದಟ್ಸ್ ಇಟ್ ಗಾಯ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಬೇರೆ ವಿಡಿಯೋದೊಂದಿಗೆ ಸಿಗುವ. ಬೈ ಫ್ರೆಂಡ್ಸ್.